ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಇರುವಂಥ ಸಮಸ್ಯೆಗಳಿಗೆ ನಮಗೆ ಪ್ರಾಪರ್ ಆಗಿರುವಂಥ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಈ ವಿಳೆದೆಲೆಯ ಕುರಿತಾಗಿ ಇವತ್ತಿನ ನನ್ನ ಪ್ರಶ್ನೆ. ವಿಳೆದೆಲೆಯ ಮಹತ್ವ ಏನು? ಊಟದ ನಂತರ ನಾವು ಕೆಲವರಿಗೆ ಎಲೆ ಅಡಿಕೆ ಹಾಕುವಂಥ ಅಭ್ಯಾಸ ಇರುತ್ತೆ, ಇನ್ನು ಕೆಲವರು ಪೂಜೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಬಳಸ್ತೀವಿ. ಇದಿಷ್ಟು ಮಾತ್ರ ಗೊತ್ತು. ಇದ್ರ ಪ್ರಕಾರ ತಿಳಿಸ್ಕೊಡಿ ಗುರುಗಳೇ. ಇನ್ನು ತಾಂಬೂಲ ಕೊಡುವಾಗ ಕೂಡ ನಾವು ವಿಳೆದೆಲೆನ ಬಳಕೆ ಮಾಡ್ತೀವಿ. ಸೊ ಇದಷ್ಟೇ ಅಲ್ಲದೆ ಇದರ ಮಹತ್ವ ಏನಾದರೂ ಇದೆಯಾ? ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ವಿಳೆದೆಲೆ ಪೂಜೆಗಾಗಿರ್ಬೋದು, ತಾಂಬೂಲಕ್ಕೆ ಕೊಡೋದಾಗಿರ್ಬೋದು, ಈ ಅಮೃತದ ಎಲೆ ಅಂತ ಕರೀತಾರೆ. ಏನದು? ಅಮೃತ ಬಳ್ಳಿ ಇದೆಯಲ್ಲ, ಅದರ 1000 ಪಟ್ಟು ಶಕ್ತಿ ಇರುವಂಥದ್ದು. ನೀವು ಹೆಲ್ತ್ ಪರವಾಗಿ ಅದನ್ನು ಅಮೃತ ಬಳ್ಳಿನ ಏನು ಯೂಸ್ ಮಾಡ್ತೀರಿ, ಈ ವಿಳೆದೆಲೆ ಅಂತಕ್ಕಂತಹದ್ದು ಬಹಳ ವಿಶೇಷವಾಗಿ ಅಡಗಿರ್ತಕ್ಕಂಥದ್ದು. ನೀವು ಪುರಾಣ, ಇತಿಹಾಸ ಇದನ್ನೆಲ್ಲ ಕೂಡ ತೆಗೆದು ನೋಡಿದಾಗ ತಾಂಬೂಲ ಚರ್ವಣಂ ಅಂತ ಹೇಳ್ತಾರೆ. ತಾಂಬೂಲವನ್ನು ತಿನ್ನುವಂಥದ್ದು ಇದೆಯಲ್ಲ ನೋಡಿ, ಒಂದು ವರ್ಣವನ್ನೇ ಸುಣ್ಣ ಆಗಿರಬಹುದು, ಅಡಕೆ ಆಗಿರಬಹುದು, ವಿಳೆದೆಲೆ ಆಗಿರ್ಬೋದು, 3 ಬೇರೆ ಬೇರೆ ಪದಾರ್ಥಗಳು 3 ಕ್ರೋಢೀಕರಿಸಿದಾಗ ಅದಕ್ಕೆ ಹೇಳ್ತಾನೆ ತಾಂಬೂಲಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾನೆ. ಬ್ರಹ್ಮನ ಸೃಷ್ಟಿಯಲ್ಲಿ ಇಲ್ಲದ್ದು ವಿಶೇಷ ಅದು. ಅದೇ ಮುಂಬದಿ ಹಿಂಬದಿ ರಾಕ್ಷಸರ ಆವಾಹನೆ. ಆ ವಿಳೆದೆಲೆ ಮಹತ್ವ ಅಂತ ತಗೊಂಡ್ರೆ ಯಾವ ಯಾವ ಭಾಗದಲ್ಲಿ ಯಾರ್ಯಾರಿದ್ದಾರೆ ಅದೆಲ್ಲವೂ ಕೂಡ ತೋರಿಸುತ್ತೆ. ಆದರೆ ಈ ಸುಮಂಗಲಿರು ಕೊಡುವಾಗ 1 ಎಲೆ ಕೊಟ್ಟರೆ ಆಪತ್ತು, 2 ಎಲೆ ಕೊಟ್ಟರೆ ವಿಪತ್ತು, 3 ಅಥವಾ 4ರ ಮೇಲೆ ಕೊಟ್ಟರೆ ಇನ್ನು ಮನೆಗೆ ಸಂಪತ್ತು. ಯಾವಾಗಲೂ ಅಷ್ಟೇ ತಾಂಬೂಲ ಅಂದ ಕೂಡಲೇ ನೀವು 2 ಎಲೆ 2 ಅಡಿಕೆ ಸೇರಿಸ್ತೀರಿ. ಹೌದು, ಕೂಡುದು ಇನ್ನಷ್ಟು ಹೆಚ್ಚನ್ನ ಕೂಡುದು. ನಿಮ್ಮ ಈ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದಕ್ಕೇನು ಪ್ರೋಸೆಸ್ ಕೇಳ್ತಾನೋ ಅವನು, ಏನೇನೋ ಅದಕ್ಕೆ KYC ಕೇಳ್ತಾನೋ, ಅಷ್ಟು ಡಾಕ್ಯುಮೆಂಟ್ಸು ಕೊಟ್ಟು ಎಲ್ಲ ಮಾಡಿ ಆದಮೇಲೆ ನಿಮ್ದು ಇನ್ಯಾರೋ ಸಾಕ್ಷಿ ಒಬ್ಬ ಸಿಗ್ನೇಚರ್ ಹಾಕಿ ಎಲ್ಲ ಮಾಡಿ ಆದಮೇಲೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಒಂದು ಏನು ಕೋಡ್ ಬರ್ತಾನೆ, ಆ ಕೋಡ್ ಕೊಡ್ತಾನೆ. ಅದರಿಂದ ಹಿಡಿದು ಬ್ಯಾಂಕ್ ಅಕೌಂಟ್ ನಂಬರಿಂದ ಹಿಡಿದು ಕರೆಕ್ಟಾಗಿ ಎಷ್ಟಿರ್ತವೆ, ಒಂದೇ ಒಂದು ಮೊಬೈಲ್ ನಂಬರ್ ಒಂದು ಕಡಿಮೆ ಆದರೆ ಕರೆ ಹೋಗಲ್ಲ. ಒಂದು ನೀವು ಇಷ್ಟೆಲ್ಲ ಪೂಜೆ ಮಾಡಿದ್ದೀರಿ, ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಆಚರಣೆಯನ್ನು ಮಾಡಿದಿರಿ, ಮನೇಲಿ ವ್ರತ ಅಂತ ಮಾಡಿದಿರಿ, ಬಂಧು ಬಳಗ ಎಲ್ಲರೂ ಬಂದಿದ್ದಾರೆ, ನಿಮಗೇನೋ ಆಗಬೇಕಾಗಿದ್ದ ಕೆಲಸ ಒಂದಿತ್ತು, ಹರಕೆ ಹೊತ್ಕೊಂಡಿದ್ರಿ, ಅದು ವಿಶೇಷ ಇತ್ತು, ಎಲ್ಲ ಆಗಿದೆ. ಬಂದಿರತಕ್ಕಂಥ ಸುಮಂಗಲಿಯರಿಗೆ 2 ಎಲೆ ಕೊಡ್ತಾಯಿದ್ರಿ. ನಾನು ಯಾಕೆ ಬ್ಯಾಂಕ್ದು ಹೇಳಿದೆ ಗೊತ್ತಾ? ಅರ್ಥ ಆಗಲಿ ಅಂತ. ಇಷ್ಟೆಲ್ಲ ಮಾಡಿದ್ದಾದ ಮೇಲೆ ನೀವೇನಾದರೂ ಅಕೌಂಟು ಏನಿತ್ತು ಅದನ್ನು ಕ್ಲೋಸ್ ಆಗೋ ಟೈಮ್ಗೆ ಹಾಕಲಿಲ್ಲ, ತೆಗಿಲಿಲ್ಲ, ಏನು ವ್ಯವಹಾರ ವ್ಯಾಪಾರ ಆಗೋದಿಲ್ಲ, ಬರೀ ಹೋದ್ರಿ ಬಂದ್ರಿ, ಪ್ರಯೋಜನ ಇಲ್ಲ. ಅದಕ್ಕೆ ಆ್ಯಡ್ ಆಗಬೇಕು ಅಂತಂದರೆ ನಿಮ್ಮ ಸಂಪಾದನೆ ಅದಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು ಅಕೌಂಟ್ ಬೀಳ್ತಕ್ಕಂಥದ್ದು ಆಗಬೇಕಾಗತ್ತೆ. 1ನೇದು. ಅಥವಾ 2ನೇದು ನಂಬರ್ 1 ಕಡಿಮೆ ಆದ್ರೂ ಕಾಲು ಹೋಗಲ್ಲ, ಬರಲ್ಲ, ಅದು ನೆನಪಿಟ್ಕೊಳ್ಳಿ. ಹಾಗೆಯೇ ಬಹಳ ಪ್ರಮುಖವಾಗಿರ್ತಕ್ಕಂಥ ತಾಂಬೂಲ 3-4 ಎಲೆ ಮೇಲ್ಪಟ್ಟೇ ನೀವು ಸುಮಂಗಲಿಗೆ ದಾನ ಮಾಡಬೇಕು. ಅದಕ್ಕಾಗಿ ನೀವೇನನ್ನು ಇಷ್ಟೆಲ್ಲ ಪೂಜೆ ಮಾಡಿದರೆ 2 ಕೊಟ್ಟರೆ ನಿಮ್ಮ ಬರಬೇಕಾಗಿದೆ ಅದೃಷ್ಟ ಬರಲ್ಲ. 9 ಸಂಖ್ಯೆ ಹೊಡೆದಿದ್ರಿ, ಇನ್ನೊಂದು ಸಂಖ್ಯೆ ಹೋಗಲಿಲ್ಲ, ಕರೆ ಹೋಗಲ್ಲ, ಅವರಿಗೆ ನಿಮಗೆ ಅದೃಷ್ಟ ಬರಲ್ಲ. ಬರೀ ತಾಂಬೂಲದಲ್ಲಿ ಇಷ್ಟು ಇದೆ. ಐಶ್ವರ್ಯ ಪ್ರಾಪ್ತಿಗಾಗಿ ಪ್ರತಿ ಮನೆಯಲ್ಲೂ ತಾಂಬೂಲವಿರಬೇಕು. ಊಟ ಆದಮೇಲೆ ಆರೋಗ್ಯವಾಗಬೇಕು ಅಂದರೂ ತಾಂಬೂಲವನ್ನು ತಿನ್ನಬೇಕು ಅಂತ ಹೇಳ್ತಾರೆ. ತಾಂಬೂಲವನ್ನು ತಿನ್ನಬೇಕು. ಇಷ್ಟೆಲ್ಲ ಹೇಳ್ತಾರೆ. ಒಬ್ಬ ಮನುಷ್ಯ ಪೂರ್ಣವಾಗಿ ಆರೋಗ್ಯವಂತನಾಗಿರಬೇಕು ಅಂತಂದರೆ ಭಾಳ ಚೆನ್ನಾಗಿ, ನಾನು ಈಗಾಗಲೇ ಹೇಳಿರ್ತೀನಿ ಅನ್ಕೋತೀನಿ, ಬಹಳ ಪ್ರಮುಖವಾಗಿ ಆತ ಲೆಫ್ಟ್ಗೆ ತಿರುಗಿ ಮಲಗ್ತಕ್ಕಂತಹದ್ದು. ಊಟ ಆದಮೇಲೆ ಒಂದು 10 ಹೆಜ್ಜೆ ಮೀನ್ಸ್ ಶತಪಥೈ ಶನೈ ಅಂತ ಹೇಳ್ತಾನೆ. ಊಟ ಆದಮೇಲೆ ರಾತ್ರಿ ಹೊತ್ತು ಶತಪಥೈ ಶನೈ ಅಂತೇಳಿ, ಶನೈ ಅಂತಂದರೆ ನಿಧಾನವಾಗಿ, ಪಥ ಅಂತಂದರೆ ಹೆಜ್ಜೆಗಳು, ಶತ ಅಂತಂದರೆ 100 ಹೆಜ್ಜೆಗಳಾದರೂ ಕೂಡ ನಡೆಯಬೇಕಂತೆ ರಾತ್ರಿ ಸಂದರ್ಭದಲ್ಲಿ ಊಟ ಆದ ಮೇಲೆ. 1ನೇದು. 2ನೇದು ನೀವು ತಾಂಬೂಲವನ್ನು ತಿನ್ನೋ ಅಂಥದ್ದು. 3ನೇದು ಲೆಫ್ಟಿಗೆ ತಲೆ ಇಟ್ಟು ಮಲಗ್ತಕ್ಕಂಥ. ಇವನಿಗೆ ಹಾರ್ಟ್ ಅಟ್ಯಾಕೇ ಬರಲ್ಲ.
ತಾಂಬೂಲ ತಿನ್ನೋಂಥವ್ರಿಗೆ, ತಾಂಬೂಲ ಮನೇಲಿ ಇರೋಂಥವ್ರಿಗೆ, ತಾಂಬೂಲ ಕೊಡೋವಂಥವ್ರಿಗೆ ಬೇರೆ ಯಾವುದಾದ್ರೂ ಬರ್ಬೋದೇನೋ ಸಣ್ಣ ಪುಟ್ಟ ನಿಮಗೆ. ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ದಾರಿದ್ರ್ಯಗಳು ಬರಬಾರದಂತಂದರೆ ಪ್ರತಿ ಮನೆಯಲ್ಲೂ, ಮತ್ತು ಒಣಗಿರಬಾರ್ದು, ತುಂಬ ಒಣಗಿಸಿಡಬಾರ್ದು, ಬಾಡೋಗಿರಬಾರ್ದು, ಫ್ರೆಶ್ ಆಗಿರಬೇಕು, ತಾಜಾ ಕಾಣ್ತಾನೆ ಇರಬೇಕು ಮನೆಯಲ್ಲಿ. ಅದನ್ನು ಬಳಸಿ ಯಾರಿಗಾದ್ರೂ ಕೊಡಿ. ಹೀಗೆ ತಾಂಬೂಲ ದಾನವನ್ನು ಕೊಡೋದು ಮಾಡೋದು ದೇವರ ಪೂಜೆಗಂತೂ ಮಸ್ಟ್ ಆ್ಯಂಡ್ ಶುಡ್. ತಾಂಬೂಲವಿಲ್ಲದೆ ಪೂಜೆ ಪೂರ್ಣವಾಗದು. ಚೆನ್ನಾಗಿ ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ, ವಿಳೆದೆಲೆಯ ಮಹತ್ವವನ್ನು ತಿಳಿಸಿದ್ರಿ. ಜೊತೆಗೆ ನಮ್ಮ ಆರ್ಥಿಕ ಆಗಿರ್ಬೋದು ಅಥವಾ ಆರೋಗ್ಯದ ಅಭಿವೃದ್ಧಿಗಾಗಿ ವಿಳೆದೆಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮುಂದೆ ನಾವು ಯಾರಿಗಾದರೂ ತಾಂಬೂಲ ಕೊಡುವಾಗ 2 ಎಲೆ ಬದಲಾಗಿ ನಾವು ಹೆಚ್ಚು ಎಲೆಗಳನ್ನ ಕೊಟ್ಟರೆ ನಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.